ತುಂಬಾ ಜನರ ಒಂದು ಪ್ರಶ್ನೆ ಆಗಿರುತ್ತೆ, ಆ ಮ್ಯೂಸಿಕ್ ಮೈಲರಿ ಅವರು ಹೇಗಿದ್ದಾರೆ. ಸೊ ಈಗ ರಿಲೀಸ್ ಆಗಿ ಒಂದು ವಾರಗಳಾಯ್ತು. ಸೊ ಅವರೆಲ್ಲೂ ಕೂಡ ಕಾಣಿಸ್ಕೋತಿಲ್ಲ, ಒಂದು ಪೋಸ್ಟ್ ಅನ್ನು ಸಹ ಮಾಡ್ತಿಲ್ಲ. ಹೇಗಿದ್ದಾರೆ ಅಂತ ತುಂಬಾ ಜನರಿಗೂ ಕೂಡ ಒಂದು ಕ್ವಶನ್ ಇರುತ್ತೆ. ಯಾಕೆಂದ್ರೆ ಅವ್ರಿಗೆ ತುಂಬಾನೇ ಫ್ಯಾನ್ಸ್ ಗಳಿದ್ದಾರೆ, ಸಿಕ್ಕಾಪಟ್ಟೆ ಜನ ಇವರನ್ನ ಇಷ್ಟಪಡುವಂತ ಕಾರಣ ಇವರ ಮೇಲೆ ಒಂದು ಅಭಿಮಾನ ಜಾಸ್ತಿ ಇದೆ. ಹೀಗಾಗಿ ಒಂದು ಜನರು ಕೂಡ ವೆಯ್ಟ್ ಮಾಡ್ತಿರ್ತಾರೆ, ಸೊ ಇವರ ಕಂಬ್ಯಾಕ್ ಯಾವಾಗ ಅಂತ. ಆದ್ರೆ ಇವರೇ ಹೇಳಿರುವ ಹಾಗೆ ಫ್ಯಾಮಿಲಿಗೆ ಹೆಚ್ಚು ಆದ್ಯತೆಯನ್ನ ಕೊಡ್ತೇನೆ, ಮತ್ತೆ ಈಗ ಸದ್ಯಕ್ಕೆ ಯಾವುದೇ ರೀತಿಯ ಪ್ರೋಗ್ರಾಮ್ಗಳು ಈವೆಂಟ್ಸ್ ಗಳನ್ನ ಮಾಡೋದಿಲ್ಲ, 1.5-2 ತಿಂಗಳಾಗುತ್ತೆ ಅನ್ನುವಂತ ಒಂದು ಮಾತನ್ನ ಆಚೆ ಬಂದಂತ ಟೈಮ್ ಅಲ್ಲಿ ತಿಳಿಸಿದ್ದಾರೆ. ಆದ್ರೆ ಕೇಸ್ ನಡೀತಾ ಇರುತ್ತೆ, ಸೈನ್ ಅವಾಗ ಅವಾಗ ಹಾಕಿ ಬರ್ಬೇಕಾಗತ್ತೆ. ಒಂದು ಷರತ್ತುಬದ್ಧ ಜಾಮೀನ್ ಮೇಲೆ ಅವರನ್ನ ಆಚೆ ಕಳಿಸಿರುವಂತದ್ದು. ಕಾದು ನೋಡ್ಬೇಕು ಮುಂದೆ ಏನಾಗುತ್ತೆ ಕೇಸ್ ಅಂತ. ಆದ್ರೆ ನಾನು ನ್ಯಾಯಬದ್ಧವಾಗಿ ಇದ್ದೀನಿ, ಕಾನೂನಿಗೆ ತಲೆ ಬಾಗ್ತೀನಿ, ನಾನು ನನ್ನ ಏನಿದೆ ಹೋರಾಟವನ್ನ ಮುಂದುವರಿಸ್ತೀನಿ ಅಂತ ಮ್ಯೂಸಿಕ್ ಮೈಲರಿ ಅವರು ಕೂಡ ತಿಳಿಸಿದ್ದಾರೆ. ಸೊ ಅದಕ್ಕೆ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿದ್ದಾರೆ, ಫ್ಯಾಮಿಲಿ ಒಟ್ಟಿಗೆ ಸಮಯವನ್ನ ಕಳೀತಾ ಇದ್ದಾರೆ. ಪಾಪ ಮ್ಯೂಸಿಕ್ ಮೈಲರಿ ಅವರ ತಾಯಿ ಅಂತೂ ತುಂಬಾನೇ ಕುಗ್ಗಿ ಹೋಗಿದ್ರು. 3-4 ತಿಂಗಳಾಗಿತ್ತು ಮ್ಯೂಸಿಕ್ ಮೈಲರಿ ಅವ್ರನ್ನ ನೋಡದೆ, ತುಂಬಾನೇ ಬೇಸರದಲ್ಲಿದ್ರು. ಅವ್ರಿಗೂ ಕೂಡ ಈ ತರ ಎಲ್ಲ ಆಗುತ್ತೆ ಒಂದು ಜೀವನದಲ್ಲಿ ಅಂತ ಎಕ್ಸ್ಪೆಕ್ಟ್ ಸಹ ಮಾಡಿರಲಿಲ್ಲ. ಅವರ ಕುಟುಂಬದಲ್ಲಿ ಯಾರು ಕೂಡ ಸ್ಟೇಷನ್ ಮೆಟ್ಲು ಹತ್ತಿರ್ಲಿಲ್ಲ. ಅಂತದ್ರಲ್ಲಿ ಮ್ಯೂಸಿಕ್ ಮೈಲರಿ ಅವರು ಹೋಗಿ 3-4 ತಿಂಗಳ ಕಾಲ ಒಳಗಡೆ ಇದ್ದಿದ್ದು ನಿಜವಾಗ್ಲೂ ಅವ್ರಿಗೆ ಒಂದು ಆಘಾತವನ್ನ ತಡ್ಕೊಳ್ಳೋಕೆ ಇವತ್ತು ಕೂಡ ನಂಬಕ್ಕೂ ಕೂಡ ಆಗ್ತಾ ಇಲ್ಲ. ಸೊ ಹೀಗಾಗಿ ಅವರ ತಾಯಿಗೆ ಸ್ವಲ್ಪ ಮಟ್ಟಿಗೆ ಹುಷಾರಿಲ್ಲ. ಸೊ ಅದರ ಒಂದು ರಿಕವರಿ ಆಗ್ಬೇಕಿದೆ. ಅಲ್ಲಿ ತನಕ ಮ್ಯೂಸಿಕ್ ಮೈಲರಿ ಅವರು ಮನೆಯವರ ಜೊತೆಗೆ ಹೆಚ್ಚು ಸಮಯವನ್ನ ಕಳೆಯೋಕೆ ಇಷ್ಟ ಪಡ್ತಾರೆ.